ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮೆಂಟಲ್ ಕಾನ್ಸಂಟ್ರೇಷನ್, ಯೋಗ, ಮೆಡಿಟೇಷನ್ ಅಂಡ್ ಹೆಲ್ತ್ ಅಂದರೆ ಮಾನಸಿಕ ಏಕಾಗ್ರತೆ, ಯೋಗ, ಧ್ಯಾನ ಮತ್ತು ಆರೋಗ್ಯ ಈ ವಿಷಯದ ಬಗ್ಗೆ ಸ್ವಲ್ಪ ಕಲಿತುಕೊಳ್ಳೋಣ. ನಾನು ನರಸಿಂಹಭಟ್ ಎಚ್, ಸೆಲೆಕ್ಷನ್ ಗ್ರೇಡ್ ಲೆಕ್ಚರರ್, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಕರ್ನಾಟಕ ಗವರ್ಮೆಂಟ್ ಪಾಲಿಟೆಕ್ನಿಕ್, ಮಂಗಳೂರು. ಮೊದಲಿಗೆ ಸ್ವಾಮಿ ವಿವೇಕಾನಂದ ಅವರನ್ನು ಸ್ಮರಿಸೋಣ. ಅವರು ಈ ಜಗತ್ತು ಕಂಡ ಮಹಾ ಸಂತ. ಅವರು ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದ್ರೆ ಏನ್ ಮಾಡ್ಬೇಕಂತ ಈ ತರ ಹೇಳ್ತಾರೆ. ಟೇಕ್ ಅಪ್ ಒನ್ ಐಡಿಯಾ, make that one idea in your life, think of it, live on that idea. Let the brain, muscles, nerves, every part of your body be full of that idea, and just leave every other idea alone. This is the way to success. ಅಂದ್ರೆ ಯಾವುದೋ ಕೆಲಸದಲ್ಲಿ ನಾವು ಯಶಸ್ಸನ್ನು ಪಡಿಬೇಕಾದ್ರೆ ಆ ದಾರಿಯ ವಿಷನ್, ದೃಷ್ಟಿಕೋನವನ್ನು ಫುಲ್ ಆ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಬಿಟ್ಟು ಬೇರೇನು ನಮಗಿಲ್ಲ ಅಂತ ಅಂದ್ಕೊಳ್ಬೇಕು. ಕಾಯ ವಾಚ ಮನಸ್ಸ ಆ ದೃಷ್ಟಿಯಲ್ಲೇ, ಆ ನಿಟ್ಟಿನಲ್ಲೇ, ಆ ದಾರಿಯಲ್ಲಿ ನಾವು ಪ್ರಯಾಣಿಸಬೇಕು. ಹಾಗಾದಾಗ ಮಾತ್ರ ನಮಗೆ ಸಂಪೂರ್ಣ ಯಶಸ್ಸು ಸಿಗಲು ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮೆಂಟಲ್ ಕಾನ್ಸಂಟ್ರೇಷನ್ ಅಂದ್ರೆ ಮಾನಸಿಕ ಏಕಾಗ್ರತೆ ಅಂದ್ರೆ ಏನು? ಇಟ್ ಇಸ್ ದಿ ಎಬಿಲಿಟಿ ಟು ಫೋಕಸ್ ದಿ ಮೈಂಡ್ ಆನ್ ಒನ್ ಸಬ್ಜೆಕ್ಟ್, ಆಬ್ಜೆಕ್ಟ್ ಆರ್ ಥಾಟ್, and at the same time exclude from the mind every other unrelated thoughts, ideas, feeling and sensations. ಯಾವುದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಕಾರ್ಯನಿರ್ವಹಿಸುವುದು ಮಾನಸಿಕ ಏಕಾಗ್ರತೆ ಆಗಿರ್ತದೆ. ಆ ಕ್ಷಣದ ಅರಿವಿನಲ್ಲಿ ಇದ್ಕೊಳ್ಬೇಕು, ಬೇರೆ ಅಡೆತಡೆ, ಬೇರೆ ಆಲೋಚನೆ ಏನು ಮಾಡದೆ. So concentration is a state in which one's whole engrossed in one thing only and being oblivious to everything else. ಏನು ಕಾರ್ಯದಲ್ಲಿ ನಾವು ನಿರತರಾಗಿದ್ದೆವೋ ಆ ವಿಷಯದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುವುದು. ಪ್ರೀತಿಯಿಂದ ಆ ಕೆಲಸವನ್ನು ನಿರ್ವಹಿಸಿದಾಗ ಆ ಕೆಲಸ ಚೆನ್ನಾಗಿ ನಿರ್ವಹಿಸಲು ಸಾಧ್ಯವಾಗ್ತದೆ. ಯೋಗ ಅಂಡ್ ಹೆಲ್ತ್. ಯೋಗ ಮತ್ತು ಆರೋಗ್ಯ ಅಂತ. ಯೋಗ ಅಂದಾಕ್ಷಣ ನಮ್ಮ ಮನಸ್ಸೆಲ್ಲ ಬರೋದು ಬೇರೆ ಬೇರೆ ಆಸನಗಳು ಮಾತ್ರ. ದೇಹವನ್ನು ಬೇರೆ ಬೇರೆ ಕಡೆ ಹೀಗೆ ಭಂಗಿಸಿ ಮಾಡುವ ಆಸನಗಳು ಅಂದ್ಕೊಂಡಿರ್ತೇವೆ. ಆದರೆ ಯೋಗ ಅಂದ್ರೆ ಅಷ್ಟಲ್ಲ. Health is a state of complete physical, mental and social well-being and not merely the absence of disease or infirmity. ಅಂದ್ರೆ ಆರೋಗ್ಯ ಅಂದ್ರೆ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿದೆ ಮತ್ತು ಕೇವಲ ರೋಗ ಅಥವಾ ದುರ್ಬಲತೆಯ ಅನುಪಸ್ಥಿತಿ ಅಲ್ಲ. ಕಾಯಿಲೆ ಏನಿಲ್ಲ ಅಂತ ಹೇಳಿದ ತಕ್ಷಣ ನಾನು ಆರೋಗ್ಯವಾಗಿದ್ದೇನೆ ಅಂತ ಅರ್ಥವಲ್ಲ. ಮಾನಸಿಕವಾಗಿಯೂ ಆರೋಗ್ಯವಾಗಿರ್ಬೇಕು, ದೈಹಿಕವಾಗಿಯೂ ಆರೋಗ್ಯವಾಗಿರ್ಬೇಕು ಮತ್ತು ಸಾಮಾಜಿಕ ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆಯಲ್ಲಿಯೂ ನಾವು ಕ್ಷೇಮವಾಗಿರ್ಬೇಕು. ಹಾಗಾದಾಗ ಮಾತ್ರ ಕಂಪ್ಲೀಟ್ ಹೆಲ್ತಿ
ಸೊಸೈಟಿ ಅಥವಾ ಪರ್ಸನ್ ಅಂತ ಅರ್ಥ. Yoga is a system of physical and mental exercises designed thousands of years ago to balance and unite the mind, body and spirit. ಯೋಗ ಅಂದ್ರೆ ಮನಸ್ಸು ಮತ್ತು ದೇಹದ ಅಭ್ಯಾಸವಾಗಿದೆ. ಓನ್ಲಿ ಬಾಡಿ ಮಾತ್ರ ಆಚೆ ಈಚೆ ಬೆಂಡ್ ಮಾಡಿ ಮಾಡುವಂತ ಒಂದು ಕೆಲಸ ಮಾತ್ರ ಅಲ್ಲ. ಬಾಡಿ ಅಂಡ್ ಮೈಂಡ್ ಟುಗೆದರ್. Yoga comes from this Sanskrit word yuj, meaning is union. There are many different types of yoga and yoga practices. ಬೇರೆ ಬೇರೆ ತರದ ಯೋಗಗಳಿವೆ ಮತ್ತು ಅಭ್ಯಾಸಗಳಿವೆ. Is used to be way of life. ಯೋಗಾಸನ ಮಾಡಿ ಅರ್ಧ ಗಂಟೆ ಮಾಡಿದೆ ಮುಗೀತು ಅಂತಲ್ಲ, ಅದು ನಮ್ಮ ಜೀವನದ ಒಂದು ಭಾಗವೇ. ಅಂದ್ರೆ ಒಂದು ಕೂತ್ಕೊಂಡಿದ್ರೆ ಹೇಗೆ ಕೂತ್ಕೊಳ್ಬೇಕು, ಕೆಲಸ ಮಾಡುವಾಗ ಹೇಗೆ ನಿರ್ವಹಿಸಬೇಕು, ಎಲ್ಲದೂ ಆ ಯೋಗದ ವಿಷಯದಲ್ಲಿ ಇದೆ. ಪತಂಜಲಿ ಋಷಿಗಳು ಫಾದರ್ ಆಫ್ ಯೋಗ ಸೂತ್ರಾಸ್ ಅಂತ ಹೇಳ್ತಾರೆ. ಯೋಗ ಇಸ್ ದಿ ಪ್ರಾಕ್ಟೀಸ್ ಆಫ್ ಕ್ವೈಟಿಂಗ್ ದಿ ಮೈಂಡ್. ಪತಂಜಲಿ. ಹಿಸ್ಟ್ರಿ ಆಫ್ ಯೋಗ ತಿಳ್ಕೊಳ್ಳೋದಾದ್ರೆ, ಯೋಗ ಹ್ಯಾಸ್ ಬೀನ್ ಪ್ರಾಕ್ಟೀಸ್ಡ್ 5000 years ago. Combines physical exercise, breathing exercise, meditation and has a distinct philosophy. First known text, the Yoga Sutras, was written more than 2000 years ago. 2000 ವರ್ಷಗಳ ಹಿಂದೆಯೇ ಯೋಗ ಸೂತ್ರವನ್ನು ಬರೆದಿರ್ತಾರೆ. It was originally developed as a method of discipline and attitudes to help people reach spiritual enlightenment. ಯೋಗದಿಂದ ಏನೇನು ಉಪಯೋಗ, ಬೆನಿಫಿಟ್ಸ್? It makes body more flexible, cleanses and detoxifies the body. ಬಾಡಿಲಿರುವ ಕಲ್ಮಶಗಳನ್ನೆಲ್ಲ ತೆಗೀತದೆ. Improves health of the lungs. ಶ್ವಾಸಕೋಶದ ಆರೋಗ್ಯವನ್ನು ಅಭಿವೃದ್ಧಿಪಡಿಸುತ್ತದೆ. Improves blood circulation. ರಕ್ತ ಪರಿಚಲನೆಯನ್ನು ಉತ್ತಮಪಡಿಸುತ್ತೆ. Improves power of concentration. ಏಕಾಗ್ರತೆಯ ಶಕ್ತಿಯನ್ನು ಸಹ ಸುಧಾರಿಸುತ್ತದೆ. Builds patience. ತಾಳ್ಮೆಯನ್ನು ಬೆಳೆಸುತ್ತದೆ. ತುಂಬಾ ಬಹಳ ಮುಖ್ಯವಾದ ವಿಷಯವಾಗಿರುತ್ತದೆ ಪೇಷನ್ಸ್. Helps to gain confidence. ಆತ್ಮವಿಶ್ವಾಸವನ್ನು ಪಡೆಯಲು ಸಹಾಯ ಮಾಡುತ್ತದೆ. Gives strength to fight stress and tensions. ಒತ್ತಡ ಮತ್ತು ಉದ್ವಿಗ್ನತೆಯನ್ನು ಮತ್ತು ಅದರ ವಿರುದ್ಧ ಹೋರಾಡುವ ಶಕ್ತಿಯನ್ನು ನೀಡುತ್ತದೆ. ಸೊ ಹಲವು ಉಪಯೋಗಗಳಿದೆ ಯೋಗದಿಂದ. ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸಿರುತ್ತಾರೆ. ಅಷ್ಟಾಂಗ ಯೋಗದಲ್ಲಿ ಯಮಹಾಸ್, ನಿಯಮಾಸ್, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಕೊನೆಯದಾಗಿ ಸಮಾಧಿ. ಯಮಹ ಅಂದ್ರೆ ಎಕ್ಸ್ಟರ್ನಲ್ ಡಿಸಿಪ್ಲಿನ್ಸ್, ನಿಯಮ ಅಂದ್ರೆ ಇಂಟರ್ನಲ್ ಡಿಸಿಪ್ಲಿನ್ಸ್, ಆಸನ ಅಂದ್ರೆ ಪೋಸ್ಚರ್ಸ್, ಮೆಡಿಟೇಷನಲ್ ಪೋಸ್ಚರ್ಸ್, ಪ್ರಾಣಾಯಾಮ ಬ್ರೀತ್ ಕಂಟ್ರೋಲ್, ಪ್ರತ್ಯಾಹಾರ ವಿಡ್ರಾವಲ್ ಆಫ್ ಸೆನ್ಸಸ್, ಧಾರಣ ಕಾನ್ಸಂಟ್ರೇಷನ್, ಧ್ಯಾನ ಮೆಡಿಟೇಷನ್ ಮೆಡಿಟೇಟಿವ್ ಅಬ್ಸಾರ್ಪ್ಷನ್, ಸಮಾಧಿ 8ನೇ ಅಂಗ ಯೂನಿಯನ್ ಆರ್ ಇಂಟಗ್ರೇಷನ್. The word Ashtanga comes from two words, Ashta meaning 8 and Anga meaning limbs. Ashtanga yoga involves the following 8 limbs. Ashtanga yoga ಅಂದ್ರೆ 8 ಪಾರ್ಟ್ ಇದೆ. ಅದರಲ್ಲಿ ಅದು ಯಾವುದಂತ ಇವಾಗಲೇ ತಿಳ್ಕೊಂಡಿದ್ವಿ, ಇನ್ನು ವಿವರವಾಗಿ ತಿಳಿಯುವ. ಯಮ, ಪ್ರಿನ್ಸಿಪಲ್ಸ್ ಆಫ್ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಅಂಡ್ ಅಪರಿಗ್ರಹ. ಯಮದ ಒಳಗಡೆ ಅಹಿಂಸಾ ಬರ್ತದೆ, ಸತ್ಯ ಬರ್ತದೆ, ಆಸ್ತೇಯ, ಬ್ರಹ್ಮಚಾರ್ಯ ಅಂಡ್ ಅಪರಿಗ್ರಹ 5 ವಿಷಯಗಳು ಬರ್ತದೆ. ನಿಯಮದಲ್ಲಿ ಪರ್ಸನಲ್ ಡಿಸಿಪ್ಲಿನ್ಸ್ ಇನ್ಕ್ಲೂಡಿಂಗ್ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಪುನಃ ಇನ್ನೂ 5 ವಿಷಯಗಳು ಬರ್ತದೆ.
asana yoga positions, pranayama breathing exercises, pratyahara withdrawal of senses, dharana concentration, dhyana meditation, samadhi salvation. ಸೊ ಅಷ್ಟಾಂಗ ಯೋಗದಲ್ಲಿ ಈ ಪ್ರತಿಯೊಬ್ಬ ವ್ಯಕ್ತಿಗೆ ಹಾಗೂ ಈ ಸಮಾಜಕ್ಕೆ ಬೇಕಾಗುವ ಎಲ್ಲಾ ವಿಷಯಗಳು ಅಡಕವಾಗಿದೆ. ಸಮಾಜದ ಆರೋಗ್ಯಕ್ಕೋಸ್ಕರ, ವೈಯಕ್ತಿಕ ಆರೋಗ್ಯಕ್ಕೋಸ್ಕರ ಏನೇನು ಬೇಕು ಅದೆಲ್ಲದೂ ಇನ್ಕ್ಲೂಡ್ ಆಗಿದೆ. ಇಟ್ಸ್ ಒನ್ ಸಿಂಗಲ್ ಕ್ಯಾಪ್ಸೂಲ್ ಟು ಇಂಪ್ರೂವ್ ಟೋಟಲ್ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ. Yamas are ethical rules of Hinduism and can be thought of as an moral imperatives. The 5 yamas listed by Patanjali in Yoga Sutras. First one, ahimsa, means non-violence, non-harming other living beings. Mahatma Gandhi ji ಅವರು ಹೇಳಿರ್ತಾರೆ ಅಹಿಂಸಾ. ಇದನ್ನು ಸುಮಾರು 5000 ವರ್ಷಗಳ ಹಿಂದೆ ಪತಂಜಲಿ ಋಷಿಗಳು ತಿಳಿಸಿರ್ತಾರೆ. ಹಾಗೆ ಸತ್ಯ, ಟ್ರೂತ್ಫುಲ್ನೆಸ್, ನಾನ್ ಫಾಲ್ಸ್ಹುಡ್. ಅಹಿಂಸಾ ಹಿಂಸೆಯನ್ನು ಮಾಡದೇ ಇರುವುದು, ಸತ್ಯ ಅಸತ್ಯವನ್ನು ಹೇಳದೇ ಇರುವುದು. ನೆಕ್ಸ್ಟ್ ಆಸ್ತೆಯ, ನಾನ್ ಸ್ಟೀಲಿಂಗ್, ಕದಿಯದೇ ಇರುವುದು, ಬೇರೆಯಲ್ಲಿರುವ ವಸ್ತುವನ್ನು ಕಳ್ತನ ಮಾಡದೇ ಇರುವುದು. ಬ್ರಹ್ಮಚಾರ್ಯ, ಚಾಸ್ಟಿಟಿ, ಮೆರಿಟಿಯಲ್ ಫಿಡಿಲಿಟಿ ಆರ್ ಸೆಕ್ಸುವಲ್ ರಿಸ್ಟ್ರೈಂಟ್, ಬ್ರಹ್ಮಚಾರ್ಯವನ್ನು ಪಾಲಿಸಿಕೊಂಡು ಬರುವುದು. ಅಪರಿಗ್ರಹ, ನಾನ್ ಅವರೈಸ್, ಬೇರೆಯವರಲ್ಲಿರುವ ವಸ್ತುಗಳಿಗೆ, ಬೇರೆಯವರ ಹಣಕ್ಕೆ ಆಸೆ ಪಡದೇ ಇರುವುದು. ಅವರೆಲ್ಲ ಅದಿದೆ, ನಮಗೆ ಅದು ಬೇಕು, ಹಾಗೆ ಹಸುವಿಗೆ ಆಸೆ ಪಡದೇ ಇರೋದು ಅಪರಿಗ್ರಹ. ಸೊ ಈ 5 ಪಾಯಿಂಟ್ಗಳು ಯಮ ಅಷ್ಟಾಂಗ ಯೋಗದ ಮೊದಲ ಅಂಗದಲ್ಲಿ ಬರ್ತದೆ. ಇದನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಬರಬೇಕು. ಇನ್ನು ನಿಯಮಸ್. ದಿ ಸೆಕೆಂಡ್ ಕಾಂಪೊನೆಂಟ್ ಆಫ್ ಪತಂಜಲಿಸ್ ಯೋಗ ಪಾತ್ ಇಸ್ ನಿಯಮ, which includes virtuous habits and observances. ಇದರಲ್ಲಿ ಮೊದಲನೆಯದು ಶೌಚ, ಪ್ಯೂರಿಟಿ, ಕ್ಲೀನ್ನೆಸ್ ಆಫ್ ಮೈಂಡ್, ಸ್ಪೀಚ್ ಅಂಡ್ ಬಾಡಿ. ಕಾಯ ವಾಚ ಮನಸವಾಗಿ ನಾವು ಸ್ವಚ್ಛವಾಗಿರಬೇಕು. ಬಾಹ್ಯವಾಗಿ, ಆಂತರಿಕವಾಗಿ ಹಾಗೂ ಮನಸ್ಸಿನಲ್ಲಿಯೂ ಸ್ವಚ್ಛವಾಗಿರಬೇಕು. ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಆಮೇಲೆ ಸಂತೋಷ, ಕಂಟೆಂಟ್ಮೆಂಟ್, acceptance of others, acceptance of one's circumstances as they are in order to get past of change them. Optimism for self, ಸಂತೋಷದಿಂದ ಇರಬೇಕು. ಬೇರೆಯವ್ರನ್ನ ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕರಿಸೋ ರೀತಿಯಲ್ಲಿ ಇರಬೇಕು. ಆಮೇಲೆ ತಪಾಸ್, ಪರ್ಸಿಸ್ಟೆನ್ಸ್, ಪರ್ಸೆವರೆನ್ಸ್, ಆಸ್ಟೆರಿಟಿ, ಆಸ್ಕೆಟಿಸಿಸಮ್, ಸೆಲ್ಫ್ ಡಿಸಿಪ್ಲಿನ್, ನಿರಂತರತೆ, ಪರಿಶ್ರಮ, ಸಂಯಮ, ತಪಸ್ವಿ, ಸ್ವಯಂ ಶಿಸ್ತು. ತಪಸ್ಸು ಅಂದ ಕೂಡಲೇ ಕಾಡಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ತಪಸ್ ಮಾಡ್ಬೇಕಂತ ಏನಿಲ್ಲ. ನಮ್ಮ ಕೆಲಸದಲ್ಲೇ ಸಂಪೂರ್ಣ ಶರಣಾಗತಿ, ಸಂಪೂರ್ಣವಾಗಿ 100ಕ್ಕೆ 100 ತಲ್ಲೀನರಾಗಿ ಮಾಡಿದ್ರೆ ಅದೇ ತಪಸ್ಸು. ಸ್ವಾಧ್ಯಾಯ, ಸ್ಟಡಿ ಆಫ್ ವೇದಾಸ್, ಸ್ಟಡಿ ಆಫ್ ಸೆಲ್ಫ್ ರಿಫ್ಲೆಕ್ಷನ್, ಇಂಟ್ರಸ್ಪೆಕ್ಷನ್ ಆಫ್ ಸೆಲ್ಫ್ ಥಾಟ್ಸ್, ಸ್ಪೀಚ್ ಅಂಡ್ ಆಕ್ಷನ್ಸ್. ವೇದಗಳ ಅಧ್ಯಯನ, ಸ್ವಯಂ ಅಧ್ಯಯನ, ಸ್ವಯಂ ಪ್ರತಿಫಲನ, ಸ್ವಯಂ ಆಲೋಚನೆಗಳ ಆತ್ಮಾವಲೋಕನ, ಮಾತು ಮತ್ತು ಕಾರ್ಯಗಳು. ಅಧ್ಯಯನ ಮಾಡುವುದು ಈ ವಿಷಯದಲ್ಲಿ ಬರ್ತದೆ, ಆಳವಾದ ಅಧ್ಯಯನ. ನೆಕ್ಸ್ಟ್ ಈಶ್ವರ
ಪ್ರಾಣಿಧಾನ, ಕಂಟೆಂಪ್ಲೇಷನ್ ಆಫ್ ಈಶ್ವರ, ಗಾಡ್ ಸುಪ್ರೀಂ. ಟ್ರೂ ಸೆಲ್ಫ್, ಅನ್ಚೇಂಜಿಂಗ್ ರಿಯಾಲಿಟಿ, ಪ್ರಾರ್ಥನೆ ಮಾಡುವುದು, ದೇವರಲ್ಲಿ ನಂಬಿಕೆ ಇಟ್ಟು ಕೆಲಸ ನಿರ್ವಹಿಸುವುದು. ನೆಕ್ಸ್ಟ್ ಮೂರನೇದೇ ಅಂಗವೇ ಆಸನ. ಇಸ್ ಎ posture that one can hold for a period of time, staying relaxed, steady, comfortable and motionless. ಆಸನದಲ್ಲಿ ಸಾವಿರಾರು ಆಸನಗಳಿದೆ. ಯಾವುದು ಆಸನ ಆಗಿರುತ್ತೆ ಅಂದ್ರೆ ಅದು ನಮಗೆ ಕಂಫರ್ಟ್ ಆಗಿ ಸ್ವಲ್ಪ ಹೊತ್ತಾದ್ರೂ, ಒಂದು 10-15 ಉಸಿರಾಡುವಷ್ಟು ಟೈಮ್ ಆದ್ರೂ ಆ ಪೋಸ್ಚರ್ ಅಲ್ಲಿ ನಾವು ಇರುವಂತ ಆಗ್ಬೇಕು. ಎಕ್ಸಸೈಸ್ ತರ ಒಂದೇ ಸಾರಿ ಆಚೆ ಈಚೆ ಮಾಡಿ ಬಿಡುವಂತದ್ದಲ್ಲ. ಆ ಸ್ಥಿತಿಯಲ್ಲಿ ಉಸಿರಾಡ್ಕೊಂಡು ರಿಲ್ಯಾಕ್ಸ್ ಆಗಿ ನಿಲ್ಲುವಂತ ಪೋಸ್ಚರ್. ಎನಿ posture that causes pain or restlessness is not a yogic posture. ಕಷ್ಟದಲ್ಲಿ ನೋವು ಬರೆಸಿಕೊಂಡು ಇರುವುದು ಯೋಗಾಸನ ಅಲ್ಲ. ಕೆಲವು ಆಸನಗಳ ಹೆಸರು ಇಲ್ಲಿದೆ. ಆಸನಗಳಲ್ಲಿ ನಿಂತ್ಕೊಂಡು ಮಾಡೋದು, ಕೂತ್ಕೊಂಡು, ಮಲಗಿಕೊಂಡು, ಅಂದ್ರೆ ಸ್ಟ್ಯಾಂಡಿಂಗ್, ಸಿಟ್ಟಿಂಗ್ ಅಂಡ್ ಲೈಯಿಂಗ್ ಆಸನಾಸ್. ಸ್ಟ್ಯಾಂಡಿಂಗ್ ಅಲ್ಲಿ ಫಾರ್ವರ್ಡ್ ಬೆಂಡಿಂಗ್ ಮಾಡಿಕೊಂಡು ಉತ್ತನಾಸನ, ಬ್ಯಾಕ್ವರ್ಡ್ ಬೆಂಡ್ ಮಾಡಿಕೊಂಡು ಅರ್ಧ ಚಕ್ರಾಸನ, ಹಾಗೆ ಸೈಡ್ ವರ್ಡ್ ಬೆಂಡಿಂಗ್ ಅಲ್ಲಿ ಉತ್ತಿತ್ತ ಪಾರ್ಶ್ವಕೋನಾಸನ, ಬ್ಯಾಲೆನ್ಸಿಂಗ್ ಅಲ್ಲಿ ತಾಡಾಸನ. ಹಾಗೆ ಸಿಟ್ಟಿಂಗ್ ಮಾಡುವುದರಲ್ಲಿ ಗೋಮುಖಾಸನ, ಉಷ್ಟ್ರಾಸನ, ಪರಿಗಾಸನ, ಭಕಾಸನ. ಕೆಲವು ಪ್ರಾಣಿಗಳ ಹೆಸರು, ಪಕ್ಷಿಗಳ ಹೆಸರನ್ನೆಲ್ಲ ಈ ಆಸನಗಳಿಗೆ ನೀಡಿರುತ್ತಾರೆ. ಹಾಗೆ ಮಲಗಿಕೊಂಡು ಮಾಡುವಂತಹದ್ದು ಹಾಲಾಸನ, ಧನುರಾಸನ, ಪವನ ಮುಕ್ತಾಸನ, ಸೇತುಬಂಧಾಸನ. ಇದು ಕೆಲವು ಆಸನಗಳ ಹೆಸರುಗಳು. ಕೆಲವು ಆಸನಗಳನ್ನು ನೋಡುವ. ಮತ್ತು ತಾಡಾಸನ ಅಂದ್ರೆ ಸ್ಟ್ರೈಟ್ ಆಗಿ ನಿಂತುಕೊಂಡು ಮಾಡುವಂತ ಆಸನ. ಈ ಚಿತ್ರದಲ್ಲಿ ನಾವು ನೋಡಬಹುದು. ತಾಡಾಸನ ಅಡಕೆ ಮರದ ಹಾಗೆ ನಿಂತ್ಕೊಂಡು ಉಸಿರಾಡುವುದು. ಆಮೇಲೆ ವೃಕ್ಷಾಸನ ನಮ್ಮ ಏಕಾಗ್ರತೆ, ಮಾನಸಿಕ ಏಕಾಗ್ರತೆಗೆ ತುಂಬಾ ಸಹಾಯಕಾರಿಯಾದ ಆಸನ. ಒಂದು ಕಾಲನ್ನು ಮಡಚಿ ಮೇಲೆ ಹೀಗೆ ಇಟ್ಕೊಳ್ಳೋದು, 2 ಕೈಗಳನ್ನು ಮೇಲೆತ್ತಿ ಊರ್ಧ್ವ ನಮಸ್ಕಾರ ಮಾಡುವಂತಹದ್ದು ವೃಕ್ಷಾಸನ. ವೃಕ್ಷದ ತರ, ಮರದ ತರ ನಿಂತಿರೋದು, ಕಣ್ಣಿಂದ ಎದುರಿನ ಒಂದು ವಸ್ತುಗಳನ್ನು ನೋಡ್ತಾ ಇರುವುದು ಏಕಾಗ್ರತೆಗೆ ಸಹಾಯಕಾರಿಯಾಗಿದೆ. ಆಮೇಲೆ ಉತ್ತಿಟ್ಟ ತ್ರಿಕೋನಾಸನ, ಬಲ ಕಡೆ ತಿರುಗಿ ಬಲ ಕೈಯನ್ನು ಬಲ ಪಾದ ಹತ್ತಿರ ಇಡುವುದು. ಆಮೇಲೆ ಉತ್ತಿಟ್ಟ ಪಾರ್ಶ್ವ ಕೋನಾಸನ, ವೀರಭದ್ರಾಸನ. ವೀರಭದ್ರಾಸನದ 2ನೇ ವಿಧಾನ. ಪ್ರಸರಿತ ಪಾದೋತ್ಥಾನಾಸನ, ಉತ್ತನಾಸನ, ಅಧೋಮುಖ ಶ್ವಾನಾಸನ, ನಾಯಿ ತರ, ನಾಯಿ ಮಲಗಿ ಎದ್ದಾಗ ಮಾಡುವಂತ ಒಂದು ಆಸನ. ಬದ್ಧ ಕೋನಾಸನ, ಕೂತ್ಕೊಂಡು 2 ಕಾಲುಗಳನ್ನು ಹತ್ತಿರ ತಂದು ಮಡಚಿ ಹತ್ತಿರ ತಂದು ಮಾಡುವಂತ ಆಸನ. ಇದರಲ್ಲಿ ಬಟರ್ಫ್ಲೈ ಆಕ್ಷನ್ಸ್, ಕಾಲನ್ನು ಬಡಿದು ಬಟರ್ಫ್ಲೈ ತರ ಮಾಡಬಹುದು. ವೀರಾಸನ, ಚಿಕ್ಕ ಮಕ್ಕಳೆಲ್ಲ ಈ ಆಸನದಲ್ಲಿ ಕೂತಿರ್ತಾರೆ. ದಂಡಾಸನ, 2 ಕಾಲುಗಳನ್ನು ಮುಂದೆ ನೀಡಿ ಕುಳಿತುಕೊಂಡು ಮಾಡುವಂತ ಆಸನ. ಜಾನು ಶೀರ್ಷಾಸನ, ತಲೆಯನ್ನು ಮಡಚಿ ಕಾಲ್ಗಂಟಿನ ಹತ್ತಿರ ತರುವುದು. ಪಶ್ಚಿಮೋತ್ಥಾನಾಸನ, ಉಪವಿಷ್ಟ ಕೋನಾಸನ. ಭಾರದ್ವಾಜಾಸನ, ಕೆಲವು ಋಷಿಗಳ ಹೆಸರನ್ನು ಇಟ್ಟಿರ್ತಾರೆ ಆಸನಕ್ಕೆ. ಸೇತುಬಂಧಾಸನ, ಬ್ರಿಡ್ಜ್ ತರ ಕಾಣಿಸುವಂತ ಆಸನ. ವಿಪರೀತ ಕರಣಿ, ಶವಾಸನ, ಬಹಳ ಸುಲಭವಾಗಿ ಮಾಡಬಹುದಂತ
ಆಸನ. ಇದೆಲ್ಲ ಆಸನದಲ್ಲೂ ಆ ಪೋಸ್ಚರ್ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಸ್ಥಿರವಾಗಿ ನಿಂತು ಉಸಿರಾಡಬೇಕು. ಹೀಗೆ 106 ಆಸನಗಳಿದೆ. ಹಲವು ಆಸನಗಳಲ್ಲಿ ಕೆಲವು ಆಸನಗಳ ಪ್ಯಾಕೇಜ್ ಅನ್ನು ಮಾಡಿ ಸೂರ್ಯ ನಮಸ್ಕಾರ ಅಂತ ಮಾಡಿರ್ತಾರೆ. ಅಂದ್ರೆ ಸೂರ್ಯ ನಮಸ್ಕಾರ ಹಲವು ಆಸನಗಳ ಪ್ಯಾಕೇಜ್. ಇದರಲ್ಲಿ ಮೊದಲನೇದಾಗಿ ಊರ್ಧ್ವ ನಮಸ್ಕಾರಾಸನ, ಎರಡನೇದು ಉತ್ತನಾಸನ, ಮೂರನೆಯದು ಏಕಪಾದ ಪ್ರಸರಣಾಸನ, ನಾಲ್ಕನೆಯದು ಚತುರ್ಪಾದಾಸನ, ಐದನೇದು ಶಶಾಂಕಾಸನ ಮೊಲದ ತರ, ಆರನೇದು ಅಷ್ಟಾಂಗ ಪ್ರಣಿಪಾದಾಸನ ಉದ್ದಂಡ ನಮಸ್ಕಾರ ತರ, ಏಳನೇದು ಭುಜಂಗಾಸನ ಕೋಬ್ರಾಸನ, 8 ಅಧೋಮುಖ ಶ್ವಾನಾಸನ ನಾಯಿ ತರಹ, 9ನೇದು ಶಶಾಂಕಾಸನ, 10ನೇದು ಏಕಪಾದ ಪ್ರಸರಣಾಸನ, 11 ಉತ್ತನಾಸನ, 12 ನಮಸ್ಕಾರಾಸನ. ಇದು ಒಂದು ಸುತ್ತು. ಪ್ರತಿ ಸುತ್ತಲ್ಲಿಯೂ ಒಂದೊಂದು ಮಂತ್ರ ಹೇಳುತ್ತಾ ಪ್ರಾರಂಭಿಸಬೇಕು. ಆಮೇಲೆ ಉಸಿರ ಜೊತೆ ಈ ಯೋಗಾಸನಗಳನ್ನು ಮಾಡಬೇಕು. ಉಸಿರು ತಗೊಳ್ಳುತ್ತಾ ಊರ್ಧ್ವ ನಮಸ್ಕಾರಾಸನ, ಉಸಿರು ಬಿಡ್ತಾ ಉತ್ತನಾಸನ, ಪುನಃ ಇನ್ಹೇಲ್, ಇಲ್ಲಿ ಎಕ್ಸೇಲ್, ಕುಂಭಕವಾಗಿ ಇದರಲ್ಲಿ ಪುನಃ ಇನ್ಹೇಲ್ ಆಗಿರಬೇಕು ಈ ಆಸನದಲ್ಲಿ, ಪುನಃ ಎಕ್ಸೇಲ್, ಹೀಗೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್, ಹೀಗೆ ಉಸಿರು ಜೊತೆ ಮಾಡುವ ಆಸನ ಹಾಗೂ ಮಂತ್ರದೊಂದಿಗೆ. ಮಂತ್ರ ಅಂದರೆ ಮೊದಲನೇದಾಗಿ ಓಂ ಹ್ರಾಂ ಮಿತ್ರಾಯ ನಮಃ, ಓಂ ಹ್ರೀಂ ರವೇ ನಮಃ, ಓಂ ಹ್ರೂಂ ಸೂರ್ಯಾಯ ನಮಃ, ಓಂ ಹ್ರೀಂ ಭಾನುವೇ ನಮಃ, ಓಂ ಹ್ರೌಂ ಖಗಾಯ ನಮಃ, ಓಂ ರಹ ಪೋಷ್ಣೇ ನಮಃ, ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ, ಓಂ ಹ್ರೀಂ ಮರೀಚೇ ನಮಃ, ಓಂ ಹ್ರೂಂ ಆದಿತ್ಯಾಯ ನಮಃ, ಓಂ ಹ್ರೀಂ ಸಾವಿತ್ರೇ ನಮಃ, ಓಂ ಹ್ರೌಂ ಅರ್ಕಾಯ ನಮಃ, ಓಂ ರಹ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಹೀಗೆ 13 ಸಾರಿ ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ಒಂದು ಪ್ಯಾಕೇಜ್ ಮುಗಿಯುತ್ತದೆ. ಆರೋಗ್ಯಕ್ಕೂ ಉತ್ತಮ, ದೈಹಿಕವಾಗಿ ಮಾನಸಿಕವಾಗಿ ಉತ್ತಮ ಪ್ರತಿಫಲವನ್ನು ಪಡೆಯಬಹುದು ಮಾಡುವುದರಿಂದ. ತುಂಬಾ ಆಸನಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಒಂದೆರಡು ಆಸನಗಳ ಬಗ್ಗೆ, ಅದರ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ತಾಡಾಸನ. ಇದರ ಬೆನಿಫಿಟ್ಸ್ ಏನಂದ್ರೆ, ಡ್ಯೂ ಟು ಡೀಪ್ ಬ್ರೀದಿಂಗ್ ಇಟ್ ಪ್ರೊವೈಡ್ಸ್ ಸ್ಟ್ರೆಂತ್ ಅಂಡ್ ಎಕ್ಸ್ಪಾನ್ಷನ್ ಟು ದಿ ಲಂಗ್ಸ್. ನಮ್ಮ ಶ್ವಾಸಕೋಶಕ್ಕೆ ತುಂಬಾ ಸಹಕಾರಿಯಾಗ್ತದೆ. ದಿಸ್ ಇಸ್ ಬೆಸ್ಟ್ ಎಕ್ಸರ್ಸೈಸ್ ಟು ಇನ್ಕ್ರೀಸ್ ದಿ ಹೈಟ್. ಎತ್ತರವಾಗಿ ಬೆಳೆಯಲಿಕ್ಕೆ ಈ ಆಸನ ಸಹಕಾರಿಯಾಗ್ತದೆ. ಹಾಗೆ ಡೆವಲಪ್ಸ್ ಅಂಡ್ ಆಕ್ಟಿವೇಟ್ಸ್ ದಿ ನರ್ವ್ಸ್ ಆಫ್ ದಿ ಎಂಟೈರ್ ಬಾಡಿ. ಇಟ್ ಗಿವ್ಸ್ ಸ್ಟ್ರೆಂತ್ ಟು vertebral column and heart. Also good for regulating the menstrual cycles in women. Also it cures the problems related to the indigestion, gives strength to arms and legs, helps to remove lethargy from body. It reduces the problem of
ಫ್ಲಾಟ್ ಫೀಟ್. ಸೊ ಹೀಗೆ ಹಲವಾರು ಬೆನಿಫಿಟ್ಸ್ ಇದೆ ಈ ತಾಡಾಸನ ಮಾಡೋದರಿಂದ. ಹಾಗೆ ಪವನ ಮುಕ್ತಾಸನ, ಇದರ ಬೆನಿಫಿಟ್ಸ್ ಏನಂತ ನೋಡುವ. ದಿಸ್ ಆಸನ ಕ್ಯೂರ್ಸ್ acidity problems, indigestion and constipation. Pavana Muktasana is very good for the abdominal organs. Regular practice of this asana cures gastric problems. This asana is very helpful for people suffering from arthritis, pain, heart problems, waist pain and acidity. This asana gives flat stomach. So everyone can practice this asana for flat stomach. This asana strengthens the digestive system, purifies impure air, helps in diabetes, high blood pressure. ಇದೆಲ್ಲ ತುಂಬಾ ಲಾಭಗಳಿದೆ ಪವನ ಮುಕ್ತಾಸನ ಮಾಡುವುದರಿಂದ. ಹೀಗೆ ಬೇರೆ ಬೇರೆ ಪ್ರತಿಯೊಂದು ಆಸನ ಮಾಡುವುದರಿಂದಲೂ ಹಲವು ಪ್ರಯೋಜನಗಳಿದೆ. ಅದನ್ನು ತಿಳಿದುಕೊಂಡು ಗುರುಗಳಿಂದ ಕಲಿತು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ತಿಳಿಯೋಣ. ಪ್ರಾಣಾಯಾಮ ಇಸ್ ದಿ ಕಂಟ್ರೋಲ್ ಆಫ್ ದಿ ಬ್ರೀತ್, ನಮ್ಮ ಉಸಿರಾಟದ ನಿಯಂತ್ರಣ. ದಿ ಪ್ರಾಕ್ಟೀಸ್ ಆಫ್ ಕಾನ್ಸಿಯಸ್ಲಿ ರೆಗ್ಯುಲೇಟಿಂಗ್ ದಿ ಬ್ರೀತ್, inhalation, the full pause, exhalation and the empty pause. ದೀರ್ಘ ಉಸಿರನ್ನು ಒಳಗೆ ತಗೊಳ್ಳುವುದು, ಹಾಗೆ ಇಟ್ಕೊಳ್ಳುವುದು, ಹಾಗೆ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುವುದು, ಆಮೇಲೆ ಖಾಲಿ ಆಗಿರೋದು. ದಿಸ್ ಇಸ್ ಡನ್ ಇನ್ ಸೆವೆರಲ್ ವೇಸ್, ಬೇರೆ ಬೇರೆ ವಿಧದಲ್ಲಿ ಮಾಡಬಹುದು. ಬೈ ಇನ್ಹೇಲಿಂಗ್ ಅಂಡ್ ದೆನ್ ಸಸ್ಪೆಂಡಿಂಗ್ ಎಕ್ಸಲೇಷನ್ ಫಾರ್ ಎ ಪೀರಿಯಡ್, exhaling and suspending inhalation for a period. ಅಂದ್ರೆ ಉಸಿರನ್ನು ಪೂರ್ತಿ ಒಳಗೆ ತಗೊಳ್ಳೋದು, ಸ್ವಲ್ಪ ಹೊತ್ತು ಹಾಗೆ ಇರೋದು, ಹಾಗೆ ಉಸಿರನ್ನು ಹೊರಗೆ ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇರೋದು. ಹಾಗೆ ಬೈ ಸ್ಲೋಯಿಂಗ್ ದಿ inhalation and exhalation, ನಿಧಾನವಾಗಿ ಉಸಿರಾಡುವುದು. ಆರ್ ಬೈ ಕಾನ್ಸಿಯಸ್ಲಿ ಚೇಂಜಿಂಗ್ ದಿ ಟೈಮಿಂಗ್ ಅಂಡ್ ಲೆಂತ್ ಆಫ್ ಬ್ರೀದಿಂಗ್, ಡೀಪ್ ಅಂಡ್ ಶಾರ್ಟ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡೋದು. ಉಸಿರಾಟ ಪ್ರಕ್ರಿಯೆಯನ್ನು ಫಾಸ್ಟ್ ಮಾಡುವುದು ಅಥವಾ ನಿಧಾನ ಮಾಡುವುದು, ಹೀಗೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆ ಪ್ರಾಣಾಯಾಮದ ಪ್ರಕ್ರಿಯೆ. ಈ ಚಿತ್ರದಲ್ಲೂ ನೋಡ್ಬೋದು ನಾವು ಬೇರೆ ಬೇರೆ ತರದ ಪ್ರಾಣಾಯಾಮಗಳು. ಬೇರೆ ಬೇರೆ ಟೈಪ್ಸ್ ಪ್ರಾಣಾಯಾಮದಲ್ಲಿ ಒಂದು ಸುಖ ಪ್ರಾಣಾಯಾಮ ಅಥವಾ ಅನುಲೋಮ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತಾರೆ. ಮೂಗನ್ನು ಹೀಗೆ ಹೊಚ್ಕೊಂಡು ಒಂದು ಸಡೆ ಮುಚ್ಕೊಂಡು ಇನ್ನೊಂದು ಕಡೆಯಿಂದ ಉಸಿರು ಬಿಟ್ಟು ಅದೇ ಕಡೆಯಿಂದ ಉಸಿರು ಹೊರಗೆ ತಗೊಳ್ಳೋದು, ಆಮೇಲೆ ಈ ಕಡೆ ಮುಚ್ಕೊಂಡು ಇನ್ನೊಂದು ಕಡೆಯಿಂದ ಉಸಿರನ್ನು ಬಿಡೋದು, ಆಮೇಲೆ ಅದೇ ಕಡೆಯಿಂದ ತಗೊಳ್ಳೋದು, ಆಮೇಲೆ ಇನ್ನೊಂದು ಸೈಡ್ ಮುಚ್ಕೊಂಡು ಉಸಿರು ಬಿಡೋದು. ಹೀಗೆ ಸ್ಲೋ ಆಗಿ ಹಲವು ಸುತ್ತುಗಳ ಉಸಿರಾಟ ಸುಖ ಪ್ರಾಣಾಯಾಮ ಅಂತ ಹೇಳ್ತಾರೆ, ಹಾಗೂ ಅನುಲೋಮ ವಿಲೋಮ ಅಂತ ಹೇಳ್ತಾರೆ. ಹಾಗೆ ಕಪಾಲಭಾತಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಹೀಗೆ ಬೇರೆ ಬೇರೆ ವಿಧದ ಪ್ರಾಣಾಯಾಮ. ವಿಭಾಗೀಯ ಪ್ರಾಣಾಯಾಮ, ಷಣ್ಮುಖಿ ಮುದ್ರಾ ಪ್ರಾಣಾಯಾಮ, ಹೀಗೆ ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಷಣ್ಮುಖಿ ಮುದ್ರೆಯಲ್ಲಿ ಮಾಡುವಂತ ಪ್ರಾಣಾಯಾಮ. ಆಮೇಲೆ ಬೇರೆ ಬೇರೆ ಮುದ್ರಾ ಪ್ರಾಣಾಯಾಮ ಇದೆ. ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಮೇರುದಂಡ ಮುದ್ರಾ, ಆದಿಮುದ್ರಾ. ಇದು ಮೇರುದಂಡ ಮುದ್ರಾ, ಇದು ಆದಿಮುದ್ರಾ. ಹೀಗೆ ಇಟ್ಕೊಂಡೇ ಮಾಡುವಂತ ಪ್ರಾಣಾಯಾಮ. ತೊಡೆ ಮೇಲೆ ಇಟ್ಕೊಂಡು ಆ ಮುದ್ರೆಯಲ್ಲಿ ಚಿನ್ಮುದ್ರಾ. ಹೀಗೆ ಭಸ್ತ್ರಿಕೆ ಪ್ರಾಣಾಯಾಮ, ಜೋರಾಗಿ ಉಸಿರನ್ನು ಹೊರಗೆ ಹಾಕುವುದು. ಇದನ್ನು ಬೆನಿಫಿಟ್ಸ್ ಆಫ್ ಭಸ್ತ್ರಿಕಾ ಪ್ರಾಣಾಯಾಮ ನೋಡುವ. ಇಟ್ ಇಂಪ್ರೂವ್ಸ್ ದಿ ಬ್ಲಡ್ ಸರ್ಕ್ಯುಲೇಷನ್, keep away the heart related problems, provide relaxation to body and mind, it improves your concentration, helps to stronger the lungs, relieve stress, depression and hypertension, cures obesity and arthritis,
increases appetite, cures asthma, headache, migraine, neurological problems, depression, gastric problems. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ. ದಿನಾಲೂ ಅಭ್ಯಾಸವನ್ನು ಮಾಡಿಕೊಂಡು ಬರಬೇಕಾಗ್ತದೆ. ಹೆಲ್ತ್ ಬೆನಿಫಿಟ್ಸ್ ಆಫ್ ಸುಖ ಪ್ರಾಣಾಯಾಮ, ಅನುಲೋಮ ವಿಲೋಮ ಅಂತ ಹೇಳಿದಲ್ಲ, ಅದರ ಪ್ರಯೋಜನಗಳೇನಂತ. Provides deep relaxation to the body and mind, strengthens the nervous system and respiratory system, improves concentration, relieves stress, depression and hypertension. ಸೊ ಹಲವು ಲಾಭಗಳಿದೆ ಪ್ರಾಣಾಯಾಮದಿಂದ, ಬೇರೆ ಬೇರೆ ಪ್ರಾಣಾಯಾಮ ಮಾಡೋದರಿಂದ. ನೆಕ್ಸ್ಟ್ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಮೆಡಿಟೇಷನ್, ಧ್ಯಾನ. Meditation is a practice where an individual uses a technique such as mindfulness or focusing the mind on a particular object, thought or activity. ಮೆಡಿಟೇಷನ್ ಅಲ್ಲೂ ಬೇರೆ ಬೇರೆ ವಿಧಗಳಿದೆ. ಕಣ್ಣು ಮುಚ್ಕೊಂಡು ಮಾಡುವಂತದ್ದು, ಯಾವ್ದಾದ್ರು ಒಂದೇ ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಧ್ಯಾನ ಮಾಡುವುದು, ಅಥವಾ ಯಾವುದೇ ವಿಷಯವನ್ನು ಆಲೋಚನೆ ಮಾಡದೆ ಧ್ಯಾನ ಮಾಡ್ತಾ ಇರೋದು. ಹೊಸದಾಗಿ ವಿಷಯವನ್ನು ಕಣ್ಣು ಮುಚ್ಕೊಂಡು ಯಾವ್ದಾದ್ರು ಒಂದು ಧ್ಯಾನ ಮುದ್ರೆಯಲ್ಲಿ ಇರೋದು. ಫಾರ್ ಎಕ್ಸಾಂಪಲ್ ಈ ಮುದ್ರೆ ಧ್ಯಾನ ಮುದ್ರೆ. ಹೊಸ ಯೋಚನೆಯನ್ನು ಸೃಷ್ಟಿ ಮಾಡದೇ ಇರೋದು. ಧ್ಯಾನವಾಗಿರ್ತದೆ. ಹೆಲ್ತ್ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್. ಮೆಡಿಟೇಷನ್ ಇಂದ ಲಾಭ ಏನಂದ್ರೆ, ಲೋವರ್ಸ್ ಹೈ ಬ್ಲಡ್ ಪ್ರೆಷರ್, lowers the levels of blood lactate, reducing anxiety attacks, decreases any tension related pain such as tension headaches, ulcers, insomnia, muscle and joint problems, increases serotonin production that improves mood and behavior, ಹಾರ್ಮೋನ್ಗಳ ಉತ್ಪಾದನೆಗೂ ಸಹಕಾರಿಯಾಗ್ತದೆ. improves the immunity system, immune system, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. increases the energy level as you gain an inner source of energy. mental benefits of meditation. anxiety decreases, emotional stability improves, creativity increases, happiness increases, intuition develops, gain clarity and peace of mind. ಇದು ಮಾನಸಿಕವಾಗಿ ನಮಗೆ ಧ್ಯಾನ ಮಾಡೋದ್ರಿಂದ ಸಿಗುವ ಲಾಭಗಳಾಗಿರ್ತದೆ. ಸಂತೋಷದಿಂದ ಇರ್ತೇವೆ, ಕ್ರಿಯೇಟಿವಿಟಿ ಶಕ್ತಿ ಜಾಸ್ತಿ ಆಗ್ತದೆ, ನಮಗೆ ಸೃಜನಶೀಲತೆ. ಪ್ರಾಬ್ಲಮ್ಸ್ ಬಿಕಮ್ ಸ್ಮಾಲರ್, ಯಾವುದೇ ಸಮಸ್ಯೆಗಳೆಲ್ಲ ಚಿಕ್ಕದಾಗಿ ಬಿಡ್ತದೆ, ಅಂದ್ರೆ ಅದು ಸಮಸ್ಯೆ ಅಲ್ಲ ಅಂತ ಆಗ್ತದೆ. ಮೆಡಿಟೇಷನ್ ಶಾರ್ಪನ್ಸ್ ದಿ ಮೈಂಡ್ by gaining focus and expands through relaxation. A sharp mind without expansion causes tension, anger and frustration. An expanded consciousness without sharpness can lead to lack of action, progress. ಹೀಗೆ ಹಲವಾರು ಲಾಭಗಳು ಮೆಡಿಟೇಷನ್ ಇಂದ. The balance of sharp mind and expanded consciousness brings perfection. ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಫಾರ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಏನೇನು ಲಾಭ ಇದೆ ಮೆಡಿಟೇಷನ್ ಇಂದ ಅಂತ ನೋಡುವ. ಗ್ರೇಟರ್ ಕಾನ್ಫಿಡೆನ್ಸ್, ಮೋರ್ ಫೋಕಸ್ ಅಂಡ್ ಕ್ಲಾರಿಟಿ, ಬೆಟರ್ ಹೆಲ್ತ್, ಸೌಂಡ್ ಮೈಂಡ್, ಓನ್ಲಿ ದಿ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಹಾಗಾಗಿ ಮೈಂಡ್ ಅಂಡ್ ಬಾಡಿ ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಮೆಡಿಟೇಷನ್ ಹೆಲ್ಪ್ ಆಗ್ತದೆ. ಮೋರ್ ಮೆಂಟಲ್ ಸ್ಟ್ರೆಂತ್ ಅಂಡ್ ಎನರ್ಜಿ, ಗ್ರೇಟರ್ ಡೈನಮಿಸಮ್ ಅಂದ್ರೆ ಆಕ್ಟಿವ್ ಆಗಿರ್ತವೆ, ಕಲಿಕೆ ಆರಾಮವಾಗಿರ್ತದೆ, ಪ್ರೀತಿಸುವ ರೀತಿಯಲ್ಲಿ ಇರ್ತದೆ. ಯೋಗದ ಬಗ್ಗೆ ನಾವು ತುಂಬಾ ಯೋಗ, ಧ್ಯಾನ, ಪ್ರಾಣಾಯಾಮ ಇದ್ರ ಬಗ್ಗೆ ಎಲ್ಲ ಎಷ್ಟೋ ತಿಳ್ಕೊಂಡ್ವಿ. ನಮ್ಮ ಎಲ್ಲ ಸಮಸ್ಯೆಗಳಿಗೆ, ನಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ, ನಮ್ಮ ಫ್ಯಾಮಿಲಿ ಸಮಸ್ಯೆಗಳಿಗೆ ಅಥವಾ ಸಮಾಜದ ಸಮಸ್ಯೆಗಳಿಗೆಲ್ಲ ಒಂದು ದೊಡ್ಡ ಕ್ಯಾಪ್ಸೂಲ್, ಅದರ ಪರಿಹಾರಕ್ಕೆ ಒಂದು ದೊಡ್ಡ ಕ್ಯಾಪ್ಸೂಲ್ ಇದ್ದ ಹಾಗೆ ಸಿಂಗಲ್ ಕ್ಯಾಪ್ಸೂಲ್ ಇಂದ ನಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಯೋಗ ಡಾಕ್ಯುಮೆಂಟರಿ, ಇಲ್ಲೊಂದು ವಿಡಿಯೋ ಲಿಂಕ್ ಇದೆ, ಯೋಗ ಮಾಡು ಮನುಜ,
https://yuu.be/4d-q-cl5drs ಅಂತ. ಇದನ್ನು ಕ್ಲಿಕ್ ಮಾಡಿದರೆ ಯು ವಿಲ್ ಗೆಟ್ ದಿ ವಿಡಿಯೋ ಲಿಂಕ್. 9 ನಿಮಿಷದ ಒಂದು ವಿಡಿಯೋ ಇದೆ. ಅದರಲ್ಲಿ ಬೇರೆ ಬೇರೆ ಯೋಗ, ಪ್ರಾಣಾಯಾಮ ಇದರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ನಮ್ಮ ಕಲಿಕೆಗೂ ಪೂರಕವಾಗಿದೆ. ಅದಲ್ಲದೆ ಕೆಲವು ಪುಸ್ತಕಗಳನ್ನು ಓದಬಹುದು. ಹೆಲ್ತ್ ಇನ್ ಯುವರ್ ಹ್ಯಾಂಡ್ ಅಂತ ಭಾಯ್ ದೇವೇಂದ್ರ ಅವರು ಬರೆದಿರುವ ಪುಸ್ತಕ. ಮುದ್ರಾ ವಿಜ್ಞಾನ ಅಂಡ್ ಆರೋಗ್ಯ ಬೈ ಸುಮನ್ ಕೆ ಚಿಪ್ಲೋನ್ಕರ್ ಅಂತ ಅವರ ಬುಕ್ಕು. ಯೋಗ ಶಿಕ್ಷಣ ದರ್ಪಣ ಬೈ ಅಕ್ಷತಾ ಪ್ರಕಾಶನ. ಹೀಗೆ ಕೆಲವು ಬುಕ್ಗಳನ್ನು ಓದಿಯೂ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಬೈ ದೇವೇಂದ್ರ ಅವರ, ಮುದ್ರಾ ವಿಜ್ಞಾನ ಬೈ ಆರೋಗ್ಯ, ಯೋಗ ದರ್ಪಣ. ಹಾಗೆ ಅಂತರ್ಜಾಲದಲ್ಲೂ ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ವಿಪರೀತ ನಮಸ್ಕಾರಾಸನ ಅಥವಾ ರಿವರ್ಸ್ ಪ್ರೇಯರ್ ಪೋಸ್, ಇದು ಒಂದು ಆಸನ. ನಾವು ಎದುರುಗಡೆಯಿಂದ ಹೀಗೆ ನಮಸ್ಕಾರ ಮಾಡ್ತೇವೆ, ಹಿಂದ್ಗಡೆಯಿಂದ ಮಾಡುವಂತ ನಮಸ್ಕಾರ ಆಸನ, ಯೋಗದ ಭಂಗಿ. ಸೊ ಹಲವು ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿ ಅಭ್ಯಾಸ ಮಾಡಿದರೆ ಹೆಚ್ಚಿನ ಪ್ರಯೋಜನವನ್ನು ಪಡಿಬಹುದು. ಆಲಸ್ಯವೇ ರೋಗ, ಆಲಸ್ಯದಿಂದ ಇದ್ದರೆ ರೋಗ, ಉಲ್ಲಾಸದಿಂದಿರಲು ಮಾಡಿ ಯೋಗ ಅಂತ ಹೇಳ್ತಾರೆ. ಅದನ್ನು ನಾವು ಅನುಸರಿಸೋಣ. ಎಲ್ಲರಿಗೂ ಒಳಿತೇ ಆಗಲಿ, ಶುಭವಾಗಲಿ. Thank you all.